ನಮಸ್ತೆ. ನೋಡಿ, ಆಯುಧ ಪೂಜೆ ವಿಶೇಷ ಕಾಸಲ್ ಎಸ್ಟೇಟ್ನಲ್ಲಿ ಇವತ್ತೇ ನಮ್ಮಲ್ಲಿರೋ ಎಲ್ಲ ಗಾಡಿಗಳಿಗೆ, ಆಮೇಲೆ ಎಲ್ಲ ಆಯುಧಗಳಿಗೆ, ಆಮೇಲೆ ಎಲ್ಲ ಯಂತ್ರೋಪಕರಣಗಳಿಗೆ ಇವತ್ತಿನ ಆಯುಧ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿರೋ ಪ್ರತಿಯೊಂದು ಆಯುಧ ಏನೇನಿದೆ ಪ್ರತಿಯೊಂದನ್ನು ಇಟ್ಬಿಟ್ಟು ನಾವು ಮತ್ತು ನಮ್ಮ ಸಹಪಾಠಿ ಎಲ್ಲರೂ ಸೇರಿಬಿಟ್ಟು ಇವತ್ತಿನ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಅಲಂಕಾರದೊಂದಿಗೆ ಗಾಡಿಗಳನ್ನು, ಆಮೇಲೆ ಏನು ಚಿಕ್ಕ ಪುಟ್ಟ ನಾವು ಕೆಲಸ ಮಾಡೋ ಐಟಮ್ಗಳಿದೆ ಎಲ್ಲವನ್ನು ಇಟ್ಟಿರ್ತೀವಿ. ಯಾಕೆ ಆಯುಧ ಪೂಜೆ ಮಾಡ್ತೀವಿ ಅಂದರೆ, ಈ ಆಯುಧ ಪೂಜೆ ಮಾಡಬೇಕಿದ್ರೆ ನಮಗೆ ಈ ಗಾಡಿಗಳನ್ನೆಲ್ಲ ನಾವು ವರ್ಷ ಇಡೀ ದುಡಿಸ್ಕೊಳ್ತೀವಿ. ಯಾವಾಗಲೂ ಅವುಗಳಿಗೆ ಟೈಮ್ ಕೊಡಲ್ಲ. ಬರೀ ಕೆಲಸ 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 ಅಂತ ಕೆಲಸದಲ್ಲೇ ಬ್ಯುಸಿಯಾಗಿ ಇಟ್ಟಿರ್ತೀವಿ. ವರ್ಷದಲ್ಲಿ ಒಂದು ದಿನ ಈ ಆಯುಧ ಪೂಜೆ, ವಿಜಯದಶಮಿಯ ಕೊನೆಯ ದಿನವಾದ ಇಂದು ಆಯುಧ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದ ತರಹ ಒಂಥರ ಸಂಭ್ರಮ, ಖುಷಿ ಇರುತ್ತೆ ಇದನ್ನೊಂದು ಮಾಡೋದ್ರಿಂದ. ಕೆಲವರು ಹೆಂಗೆ ಮಾಡ್ತಾರೆ, ಅವರ ಕೈಲಾದಂಥ ದಾನವನ್ನು ಮಾಡ್ತಾರೆ, ಕೆಲವರು ಪೂಜೆಯನ್ನಷ್ಟೇ ಮಾಡ್ತಾರೆ, ಅವರವರ ಅನುಕೂಲ ತಕ್ಕಾಗೆ ಮಾಡ್ತಾರೆ. ಎಲ್ಲ ಕಡೆಯೂ ವಿಜಯದಶಮಿ ಮಾಡ್ತಾರೆ. ವಿಶೇಷ ಏನಂದರೆ, ನಮ್ಮ ಮೈಸೂರು ದಸರಾ ಈ ಟೈಮಲ್ಲಿ ನಡೆಯುತ್ತೆ. 9 ದಿನಗಳೊಳಗೆ ನಮ್ಮ ಆನೆಗಳು ಎಲ್ಲ ಅಂಬಾರಿಯನ್ನು ಹೊರುತ್ತೆ, ಅಭಿಮನ್ಯು. ಈ ಥರ ಎಲ್ಲ ಇರುವಾಗ ಅದರದ್ದು ಒಂದು ಒಳ್ಳೆ ಕಲ್ಚರ್, ಒಂದು ಒಳ್ಳೆ ಹಿಸ್ಟ್ರಿ ಇದೆ. ಅದ್ರ ಪ್ರಕಾರನೇ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮಲ್ಲಿರುವ ಎಲ್ಲ ಮಿಷಿನ್ಗಳನ್ನು, ಎಲ್ಲ ಆಯುಧಗಳನ್ನು ಇಟ್ಟು ಆಯುಧ ಪೂಜೆ ಮಾಡ್ತಾಯಿದ್ದೀವಿ. ದೇವರು ನಮಗೂ ಮುಂದೆ ಬರೋ ಒಂದು ವರ್ಷದವರೆಗೆ ಯಾವುದೇ ತೊಂದರೆಗಳು ಕೊಡದೇ ಇದ್ದಂಗೆ ಎಲ್ಲದನ್ನೂ ಸರಿಯಾಗಿ ನಡೆಸ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಪೂಜೆಯನ್ನು ಮಾಡ್ಕೊಂಡಿದ್ದೀವಿ. ಏನು ಮಾಡೋಕ್ಕಾಗತ್ತೆ, ಇವಾಗ ದೇವರನ್ನು ನಾವು ಕಣ್ಣಾರೆ ಕಾಣಲಿಕ್ಕಾಗಲ್ಲ. ಆ ಥರ ನಮಗೇನು ನಮ್ಮ ನಂಬಿಕೆಯೇ ಒಂದು ದೇವರಾಗಿರುತ್ತೆ. ಆ ನಂಬಿಕೆ ಪ್ರಕಾರನೇ ನಾವು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಈ ಆಯುಧ ಪೂಜೆ ಅನ್ನೋ ಒಂದು ವಿಧಾನ ಯಾವಾಗಿಂದ ಬಂತು ಅಂದರೆ, ಪಾಂಡವರು ವನವಾಸ ಮುಗಿಸಿ ಅಜ್ಞಾತವಾಸಕ್ಕೆ ಅವರು ಹೋಗುವಾಗ ಅವರಲ್ಲಿರೋ ಎಲ್ಲ ಆಯುಧಗಳನ್ನು ಒಂದು ಬನ್ನಿ ಮರಕ್ಕೆ ಕಟ್ಟಿಡ್ತಾರೆ. ಬನ್ನಿ ಮರಕ್ಕೆ ಕಟ್ಟಿದಾಗ ಬನ್ನಿ ಮರದ ಹತ್ರ ಹೇಳಿರ್ತಾರೆ, ಇದು ಯಾರಿಗೂ ಕಾಣಬಾರ್ದು ಅಂತ. ಬನ್ನಿ ದೇವತೆ, ಅದು ಯಾರ ಕಣ್ಣಿಗೂ ಕಾಣದೇ ಇರೋಂತೆ ಆ ಬನ್ನಿ ಮರ, ಆ ದೇವತೆ ಅದನ್ನು ರಕ್ಷಣೆ ಮಾಡಿರುತ್ತೆ. ಪಾಂಡವರ ಎಲ್ಲ ಆಯುಧಗಳನ್ನು ಕಾಯ್ದಿರಿಸಿರುತ್ತೆ. ಅದೇ ಥರ ಪಾಂಡವರ ಅಜ್ಞಾತವಾಸ ಏನು ಕ್ಲಿಯರ್ ಆಗುತ್ತೆ, 1 ವರ್ಷ ಅಜ್ಞಾತವಾಸ ಇರುತ್ತೆ 14 ವರ್ಷಗಳಲ್ಲಿ. ಅದು ಕ್ಲಿಯರ್ ಆದಾಗ ಪಾಂಡವರು ಆ ಆಯುಧಗಳನ್ನು ಮತ್ತೆ ಬಂದು ಮರದ ಪೂಜೆ ಮಾಡಿ, ನವರಾತ್ರಿ ಪೂಜೆಗಳನ್ನೆಲ್ಲ ಮುಗಿಸಿ ಕೊನೆಯ ದಿನವಾದಂಥ ದಿನ ಬಂದು ಮತ್ತೆ ಆಯುಧಗಳನ್ನು ತಗೊಂಡು ಅವನ್ನ ಪೂಜೆ ಮಾಡಿ, ಮತ್ತು ಕೌರವರ ವಿರುದ್ಧ ಯುದ್ಧಕ್ಕೆ ಹೋಗಲಿಕ್ಕೆ ಏನು ಸಿದ್ಧತೆ ಬೇಕೋ ಅದನ್ನು ಮಾಡಿಕೊಳ್ಳಿಕ್ಕೆ ಈ ದಿನದಿಂದನೇ ತಯಾರಿಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇದು ಒಂದು ವಿಶೇಷವಾದ ದಿನ. ಈ ದಿನ ಏನಿದೆ ಅಂದರೆ ತುಂಬ ವಿಶೇಷವಾದ ದಿನ. ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ, ತಾವು ಇಟ್ಟಿರುವಂಥ ಪ್ರತಿಯೊಂದು ವಸ್ತುಗಳೇ ಇರ್ಬೋದು, ಕೆಲವರು ಟ್ಯಾಕ್ಟ್ರಿಗಳಿರ್ಬೋದು, ಯಾವುದೋ ಮಿಷಿನ್ ಇರ್ಬೋದು, ಕೆಲವ್ರದ್ದು ದೊಡ್ಡ ದೊಡ್ಡ ಕಾರ್ಖಾನೆಗಳಿರುತ್ತೆ, ಕೆಲವುಗಳದ್ದು ಬಸ್ಸು, ಕಾರು, ಏನೋ ಅವ್ರವ್ರದ್ದು ಏನೇನಿರುತ್ತೆ. ಏನೂ ಇಲ್ಲ ಅಂದರೆ ಸೈಕಲ್ ಇದ್ದವರು ಕೂಡ ಅವರವರ ಭಕ್ತಿಗೆ, ಅವರವರ ಶಕ್ತಿಗೆ ಅನುಕೂಲವಾಗಿ ಪೂಜೆಯನ್ನು ಮಾಡ್ತಾರೆ. ಅದೇ ಪ್ರಕಾರ ನಾವು ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ, ನಮ್ಮ ಭಕ್ತಿ ಮತ್ತು ನಮ್ಮ ಶಕ್ತಿಗೆ ಅನುಕೂಲವಾಗಿ. ಯಾಕಂದರೆ ತುಂಬ ವಿಜೃಂಭಣೆ ಏನಿಲ್ಲ. ದೇವರ ಮೇಲೆ ದೇವರನ್ನು ಪೂಜಿಸಬೇಕು ಅನ್ನೋದು ಒಂದೇ ಭಾವನೆ ಬಿಟ್ಟರೆ ಇಲ್ಲಿ ಬೇರೆ ಯಾವುದೋ ಒಂದು ತೋರಣಿಕೆಯೋ ತೋರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ. ನಾವು ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಏನು ಅಂದರೆ, ಈ ಸಂಸ್ಕೃತಿಗಳನ್ನೆಲ್ಲ ಬಿಡಬೇಡಿ, ಇವನ್ನೆಲ್ಲ ಮಾಡಿ ಈ ರೈತರುಗಳೆಲ್ಲ ಆಗಿ ನಾವು ಇವುಗಳನ್ನೆಲ್ಲ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ, ಇದನ್ನೆಲ್ಲ ಏನು ದೊಡ್ಡವರೇ ಮಾಡಬೇಕು, ಕೆಲಸ ಮಾಡೋರು ಮಾಡಬಾರ್ದು, ಆ ಥರ ಎಲ್ಲ ಏನೂ ಇರಲ್ಲ. ನಾವು ಪ್ರತಿಯೊಬ್ಬರೂ ಮಾಡಬೇಕು. ನಮ್ಮ ಸಹಪಾಠಿಗಳು, ನಮ್ಮ ಸಹಚರರು ಯಾರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೆಲ್ಲ ಕರ್ಕೊಂಡು, ಇವಾಗ ನಮ್ಮ ಜೊತೆ ಇರೋರೆಲ್ಲ ಬಂದಿದ್ದಾರೆ. ಒಂದು 20-25 ಜನ ಎಲ್ಲ ಬಂದಿದ್ದಾರೆ. ನಾವೆಲ್ಲ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ. ಒಂದು ದೇವರಿಗೆ ಒಂದು ಭಕ್ತಿ, ಒಂದು ದೇವರನ್ನು ಕಣಕಣದಲ್ಲೂ ದೇವರಿದ್ದಾನೆ ಅಂತ. ಇಲ್ಲಿ ನಾವು ಇವತ್ತೇನು ಪೂಜೆಗಂತ ಇಟ್ಟಿದ್ದೀವಿ, ನಾವು ಇದರಲ್ಲೆಲ್ಲ ದೇವರುಗಳನ್ನು ಕಾಣೋಣ. ಪ್ರತಿಯೊಬ್ಬರು ಇದೇ ಥರ ಮಾಡೋಣ. ಒಂದು ಖುಷಿಯ ದಿನ ಇವತ್ತಿನ ನಮ್ಮ ಈ ದಿನ. ಎಲ್ಲರಿಗೂ ಆಯುಧ ಪೂಜಾ ಮತ್ತು ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತೀನಿ. ಎಲ್ಲರಿಗೂ ಕೋಟಿ ಕೋಟಿ ವಂದನೆಗಳು.
ಹಬ್ಬಗಳು ಹರಿದಿನಗಳು ಹೀಗೆ ನಡಿಬೇಕು. ಇದೆಲ್ಲ ನಶಿಸಿ ಹೋಗಬಾರ್ದು. ಇದನ್ನು ಪ್ರತಿಯೊಬ್ಬರು ಮಾಡ್ಕೊತ ಹೋಗಬೇಕು. ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಮನವರಿಕೆ ಆಗಬೇಕು. ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡಿದ್ರು. ಇಲ್ಲೇ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ ಬ್ರಿಟಿಷ್ ಕಲ್ಚರ್ ಹೆಚ್ಚಿಗೆ ಆಗ್ತಾ ಹೋದಂಗೆ ಇದನ್ನೆಲ್ಲ ಬಿಡ್ತಾ ಬರ್ತಾರೆ ಜನರು. ಅದನ್ನೇನು ಮಾಡೋದು, ಇದನ್ನೇನು ಮಾಡೋದು ಅನ್ನೋ ಒಂಥರ ಬೇರೆಯೇ ಮೆಂಟಲಿಟಿಗೆ ಜನ ಹೋಗ್ತಾ ಇದ್ದಾರೆ. ದಯವಿಟ್ಟು ಅದನ್ನೆಲ್ಲ ಬಿಡಿ, ವಾಗಿ ಬದುಕೋಣ. ನಮ್ಮದು ಏನು ಕಲ್ಚರ್ ಇದೆ, ನಮ್ಮ ದೇಶದ್ದು, ನಮ್ಮ ಭಾರತ ದೇಶದ ಏನು ಕಲ್ಚರ್ ಇದೆ ಅದನ್ನು ನಾವು ನಡೆಸ್ಕೊಂಡು ಹೋಗೋಣ. ಇವನ್ನ ನಾವು ಏನು ಗೊತ್ತಾ, ಮರಿಲಿಕ್ಕೆ ಎಷ್ಟೊತ್ತು ಬೇಡ, ಯಾವುದನ್ನಾದ್ರು ಕೈ ಬಿಟ್ಟರೆ ಹೋಗ್ಬಿಡುತ್ತೆ. ಎಲ್ಲರಿಗೂ ಇದನ್ನು ಮಾತ್ರ ನಾನು ಹೇಳೋದು, ಪ್ರತಿಯೊಂದನ್ನು ನಡೆಸ್ಕೊಂಡು ಮಾಡಿಕೊಂಡು ಹೋಗೋಣ. ಮುಂದೆ ಬರೋ ಪೀಳಿಗೆಗಳು ಇದನ್ನು ನಡೆಸ್ಕೊಂಡು ಹೋಗಲಿ. ಈ ಥರ ಎಲ್ಲ ಮಾಡೋಣ ಅನ್ನೋದು ಅವರಿಗೂ ಭಾವನೆಗಳು ಬರಲಿ, ಮೊದಲೇ ಯಾರೋ ಮಾಡಿದರು ಅಂತ. ನಮಸ್ತೆ, ಧನ್ಯವಾದಗಳು. ನಮಗೇನು ಹೇಳಬೇಕು ಅನಿಸಿದೆ ಅದನ್ನು ಹೇಳಿದ್ದೀನಿ. ನಮಸ್ತೆ ಎಲ್ಲರಿಗೂ.